ನಮಸ್ಕಾರ. ಯೋಗಾನಂದ ಶರ್ಮಾ ಅಂತ. ಇವತ್ತು ನಾನು ಹೇಳಬೇಕಾಗಿರೋದು ಅಂದರೆ, ಒಂದು ಹುಡುಗನ ಹೆಸರು ದಯಾನಂದ ಅಂತ. ತಂದೆ ಹೆಸರು ರೇವಣ್ಣ, ಹಿರಿಯೂರು ತಾಲೂಕವನು. ಚಿತ್ರದುರ್ಗ ಜಿಲ್ಲೆಯವನು. ಇವು ದಯಾನಂದ ಈಗ MBBS ಫಸ್ಟ್ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಚಿಕ್ಕದಿಂದ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಡಾಕ್ಟರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಬೇಕಂತ ಆಸೆ ಇಟ್ಕೊಂಡ್ರೆ ಅವನು PUCನ ತುಂಬನೇ ಕಷ್ಟಪಟ್ಟು ಓದಿದ್ದಾನೆ. ಆಗ್ಲಿಂದು ಏನಾದರೂ ಕಷ್ಟ ಕೆಲಸಗಳೆಲ್ಲ ಮಾಡಿಕೊಂಡು ದುಡ್ಡು ಹೊಂದ್ಸ್ಕೊಂಡು ಮನೆಗಳಾಗಲಿ ಯಾರಾಗಲಿ ಅಕ್ಕಪಕ್ಕ ಫ್ರೆಂಡ್ಸ್ ಆಗಲಿ ತುಂಬ ಸಹಾಯ ಮಾಡಿದ್ದಾರೆ, ಒದ್ದಾಡಿದ್ದಾನೆ ತುಂಬ. ಇವ್ರ ತಂದೆ ವಿಷಯಕ್ಕೆ ಹೇಳ್ಬೇಕಂದ್ರೆ, ಇವರು ವಿದ್ಯಾವಂತರಲ್ಲ. ಇವರು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡೋರು. ತಾಯಿನೂ ಅಷ್ಟೇ ವ್ಯವಸಾಯ ಮಾಡೋರು. ಸ್ವಂತ ಮನೆ ಇಲ್ಲ, ಒಂದು ಹಳೆಯ ಮನೆ, ಮಣ್ಣಿನ ಮನೆ ಇದೆ, ಅದರಲ್ಲಿ ಅವ್ರದ್ದು ವ್ಯವಸಾಯ ಜೀವನ. ತಾಯಿ ಒಟ್ಟು ಇವ್ರ ಕುಟುಂಬದಲ್ಲಿ 7 ಜನ: ತಂದೆ, ತಾಯಿ, ಇವನು, ಇವಳಕ್ಕ, ತಮ್ಮ, ಇದ್ದಾರೆ. ಇವ್ರ ಮನೇಲಿ ಓದ್ತಾ ಇರೋದು ದಯಾನಂದು ಮತ್ತು ಹುಡುಗ, ಅವ್ರ ತಮ್ಮ ಒಬ್ಬನು. ಇವರಿಬ್ಬರೇ ಓದ್ತಾ ಇರೋದು. ಇವರಿಬ್ಬರನ್ನ ಓದಿಸ್ಬೇಕಂತ ಅವ್ರ ಮಕ್ಕಳು, ಅವ್ರ ತಂದೆ ತಾಯಿ ಏನು ಮಾಡೋಕ್ಕಾದ್ರೂ ರೆಡಿ ಇದ್ದಾರೆ. ಎಷ್ಟು ಮಟ್ಟಿಗೆ ಸಾಧ್ಯ ಇದ್ದಾರೆ ಅಂದರೆ, ಮನೆ ಮಠ ಮಾರಿದ್ರು ಈ ಬೀದಿ ಭಿಕ್ಷಾ ಬೇಡೋ ಚಿಂತೆ ಇಲ್ಲ, ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ತುಂಬ ಇದ್ದಾರೆ. ವ್ಯವಸಾಯನೇ ಅವ್ರದ್ದು ಮೂಲ ಕೃಷಿ ಆಗಿದೆ. ಅವ್ರದ್ದು ಒಂದು 3-4 ಎಕರೆ ಜಮೀನಿದೆ. ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅದರಲ್ಲೇ ಅವನು ದುಡಿಮೆ ಆಗಬೇಕು. ಆ ವ್ಯವಸಾಯ ಕೂಡ ಮಳೆ ಬಂದರೆ ವ್ಯವಸಾಯ, ಇಲ್ಲಾಂದರೆ ಅದು ಇಲ್ಲ. ಬಾಕಿ ದಿವಸದಲ್ಲಿ ಅವರು ಕೂಲಿ ಕೆಲಸ ಮಾಡ್ಕೊಂಡು ತಿರುಗಾಡಬೇಕು. ಆ ಕೂಲಿ ಕೆಲಸದಲ್ಲಿ ಇವ್ರಿಗೆ ಒಂದು 100 ರೂಪಾಯಿ, ತಂದೆ ತಾಯಿಗೆ ಒಂದು 50 ರೂಪಾಯಿ, ಮತ್ತು ಅಕ್ಕನಿಗೊಂದು 50 ರೂಪಾಯಿ. ಇದೇ ಅವ್ರದ್ದು ಜೀವನ ನಿರ್ವಹಣೆ. ತಮ್ಮ ಎಲ್ಲ ವಾರ್ಷಿಕ ಆದಾಯ ಬಂದು ಇವರಿಗೆ ಒಂದು 20,000 ಇರ್ಬೋದು ಅಷ್ಟೇ. ಖರ್ಚು ವೆಚ್ಚ ಎಲ್ಲ ಯಾವುದೇ ರೀತಿಯಿಂದ ಅನುಕೂಲ ಇಲ್ಲ. 3 ಎಕರೆ ಇದೆ. 3 ಎಕರೆಯಿಂದ 1,40,000 ರೂಪಾಯಿ ಬೆಲೆ ಬಾಳುತ್ತೆ. ಮನೆ ಸೈಜ್ ಬಂದು ಇವರು 30 ಅಡಿ 50 ಅಡಿ. ಒಂದೊಂದು ಜಂತಿ ಅಂದರೆ ಈಗ ತೊಲೆಗಳೆಲ್ಲ ಹಾಕಿ ಮಾಡ್ತಿರ್ತಾರಲ್ಲ, ಅದಕ್ಕೆ ಜಂತಿ ಮನೆ ಅಂತಾರೆ. ತುಂಬ ಹಳೆ ಮನೆ, ಮಳೆ ಬಂದರೆ ಸೋರುತ್ತೆ, ಯಾವಾಗ ಬೇಕಾದ್ರೂ ಬೀಳ್ಬೋದು ಅಂತ ಮನೆ. ಯಾರಿಂದಲೂ ಸಹಾಯ ಇಲ್ಲ ಪಾಪ. ಸಹಾಯ ಮಾಡ್ತಾರೆ, ಎಷ್ಟು ಸಹಾಯ ಮಾಡೋಕ್ಕೆ. ಇವ್ರಿಗೆ ಸಣ್ಣ ಪುಟ್ಟ ಸಹಾಯ ಮಾಡ್ಬೋದು, 100-200 ಮಾಡ್ಬೋದು. ಅದ್ರ ಮೇಲೆ ಸಾಲ ಕೊಡೋಕ್ಕೂ ಅವ್ರಿಗೂ ಧೈರ್ಯ ಇರಲ್ಲ. ಇವ್ರು ತಗೊಳ್ಳೋಕ್ಕೆ ಯಾವುದೇ ರೀತಿ ಆಧಾರ ಇಲ್ಲ. ಇವನು ವಿದ್ಯಾಭ್ಯಾಸದಲ್ಲಿ SLCನಲ್ಲಿ 533 ಮಾರ್ಕ್ಸ್ ತಗೊಂಡಿದ್ದಾನೆ, 85% 208. PUCನಲ್ಲಿ ಅವನೊಂದು 520 520 ಮಾರ್ಕ್ಸ್ ತಗೊಂಡಿರೋದು, ಅದರಲ್ಲಿ 86.66 ತಗೊಂಡಿದ್ದಾನೆ. ಫಿಸಿಕ್ಸಲ್ಲಿ 91%, 83%, ಮ್ಯಾಥ್ಸ್ 94, ಬಯಾಲಜಿ 83% ತಗೊಂಡಿದ್ದಾನೆ. CETನಲ್ಲಿ 3811ನೇ ರ್ಯಾಂಕ್ ತಗೊಂಡಿದ್ದಾನೆ, ಇದು ಮೆಡಿಕಲಲ್ಲಿ. ಮ್ಯಾಥ್ಸಲ್ಲಿ 4745 ತಗೊಂಡಿದ್ದಾನೆ, ಸಾರಿ ಇಂಜಿನಿಯರಿಂಗ್ ಇದರಲ್ಲಿ. ಇವರು ಕೃಷಿಗೋಸ್ಕರ ಬ್ಯಾಂಕಿಂದ ಸಾಲ ಪಡೆದಿದ್ದಾರೆ, ಅದು 40,000 ಮಾಡಿದ್ದಾರೆ. ಅದರಿಂದ ಏನಾಗಿದೆ ಅಂದರೆ, ಕೃಷಿನೂ ಈ ಕಡೆ ಬೆಳಿಲಿಲ್ಲ, ಜೊತೆಗೆ
ಆ ಸಾಲದಿಂದ ಏನು ಉಪಯೋಗವೂ ಆಗಲಿಲ್ಲ. ಸಾಲ ತಗೊಂಡಿದ್ದಷ್ಟೇ ಪಾಪ ಅವರು. ಯಾವುದೇ ರೀತಿ ಒಂದು ಹೆಲ್ಪ್ ಆಗಲಿಲ್ಲ ಅವರಿಗೆ. ವಿದ್ಯಾಭ್ಯಾಸಕ್ಕಾಗಲಿ, ಮನೆ ಒಂದು ಉದ್ಧಾರಕ್ಕಾಗಲಿ ಹೆಲ್ಪ್ ಆಗಿಲ್ಲ. ಇವರು ಈ 40,000 ತಗೊಂಡ್ರೆ ಬ್ಯಾಂಕಿಂದ ಇವ್ರು ಎಜುಕೇಷನ್ ಲೋನ್ ಕೂಡ ಪಾಪ ಅವ್ರಿಗೆ ಸಿಗಲಿಲ್ಲ. ಎಷ್ಟೇ ಕಷ್ಟಪಟ್ಟರು, ಯಾರಿಂದ ಎಷ್ಟೇ ಕಷ್ಟಪಟ್ಟರು ಏನು ಸಹಾಯ ಸಿಗಲಿಲ್ಲ. ಇವನಿಗೆ ಆಸೆ ನೋಡಿದ್ರೆ ದೊಡ್ಡ ಡಾಕ್ಟರ್ ಆಗಿ ಬಡ ಜನರಿಗೆ ಸೇವೆ ಮಾಡಬೇಕಂತ ಸೀಮಿತವಾಗಿದ್ದಾನೆ. ಎಷ್ಟೇ ದೊಡ್ಡ ಡಾಕ್ಟರ್ ಆದರೂ ಹಳ್ಳಿಗೆ ಬಂದು ಹಳ್ಳಿ ಸೇವೆ ಮಾಡಬೇಕು, ಹಳ್ಳಿಲಿ ಜೀವನ ಮಾಡಬೇಕು, ಬಡ ಜನರಿಗೆ ಮುಖ್ಯವಾಗಿ ಹೆಲ್ಪ್ ಆಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾನೆ ಹುಡುಗ. ಈಗ ಕಷ್ಟದಲ್ಲಿದ್ದರೂ ಕೂಡ ಒಂದು ಸಮಯದಲ್ಲಿ ಏನಾಯಿತು ಅಂದರೆ ಕೌನ್ಸ್ಲಿಂಗ್ಗೆ ₹1 ಕೂಡ ದುಡ್ಡಿರಲಿಲ್ಲ. ಆ ಟೈಮಲ್ಲಿ ಅವ್ರ ತಂದೆ ತಾಯಿ ಎಲ್ಲ ಏನು ಮಾಡಿದ್ರು, ಅವ್ರಿಗೂ ಹಠ ಇದೆ, ಮಕ್ಕಳನ್ನ ಓದಿಸ್ಲೇಬೇಕು ಅನ್ನೋದೊಂದು ಛಲ ಇದೆ, ಒಂದು ಆಸೆ ಇದೆ. CETನಲ್ಲಿ ಕೌನ್ಸ್ಲಿಂಗ್ ಓದಬೇಕು ಅಂದ್ಬಿಟ್ಟು ಅವ್ರ ಹತ್ರ ಇರೋ 2 ವ್ಯಕ್ತಿಗಳು ದನಗಳನ್ನ ಮಾರಿ ಆ ದುಡ್ಡು ತಗೊಂಡು ವಿದ್ಯಾಭ್ಯಾಸ ಕಟ್ಟಿದ್ರು. ಪಾಪ ಅವ್ರಿಗೆ ಗದ್ದೆ ಕೆಲಸಕ್ಕೆ ಅದು ಬಹಳ ಮುಖ್ಯವಾಗಿರೋದು. ಅದು ಟ್ರ್ಯಾಕ್ಟರ್ ವಿಕ್ಟ್ರು ಅಂತ ಯಾವುದೂ ಇಲ್ಲ, ಪಾಪ ಅದು ತುಂಬ ದೂರ ಆಯಿತು ಅವ್ರ ಪರಿಸ್ಥಿತಿ. ಆದರೆ ಇರೋ ದನ ಅದೇ ಮೂಲವಾಗಿರೋದು, ಅದನ್ನು ಮಾಡಿ ಇವನಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರು. ಅದರಿಂದ ಬಂದಿದ್ದೆಷ್ಟು ₹22,600 ಬಂತು. ಅದು ಕಾಲೇಜಿಗೆ ಫೀಸಾಗಿ, ಕೌನ್ಸಿಲಿಂಗಾಗಿ ಅದು ಎಲ್ಲ ಕಟ್ಟಾಯ್ತು. ಅವರು ಇವನು ಹೈಸ್ಕೂಲಲ್ಲಿ ಓದ್ಬೇಕಾರಂತೂ ತುಂಬಾ ಕಷ್ಟಪಟ್ಟಿದ್ದಾನೆ. ಯಾಕಂದ್ರೆ ಬೇರೆ ಹುಡುಗರ ಹತ್ರ, ಬೇರೆಯವ್ರ ಹತ್ರ ಇಟ್ಕೊಂಡು ಓದಿರೋದು. ಯಾವುದೇ ಅಲ್ಲಿ ಕಷ್ಟ, ನಷ್ಟ, ನೋವು, ಅವಮಾನ, ಬಡತನ ಅನ್ನೋ ಚುಚ್ಚು ಮಾತುಗಳು ಎಲ್ಲ ಅನುಭವಿಸಿದಾನ ಪಾಪ ಈ ಹುಡುಗ. ಇವನಲ್ಲೇ ಒಂದು ಎಷ್ಟು ಮೆಚೂರ್ಡ್ ಆಗಿದ್ದಾನಂದರೆ, ಒಂದು ಲೆಕ್ಕಕ್ಕೆ ಕೇಳೋಕೆ ಏಜ್ ಮೀರಿ ಅವನು ಯೋಚನೆ ಮಾಡ್ತಾನೆ. ತುಂಬ ಒಳ್ಳೆ ಹುಡುಗ, ಸೌಮ್ಯ ಹುಡುಗ, ಅಷ್ಟೇ ಚಟುವಟಿಕೆಯಿಂದ ಇರ್ತಾನೆ. ಮುಖ್ಯವಾಗಿ ಆಲಿಸ್ತಾನೆ, ಯೋಚನೆ ಮಾಡ್ತಾನೆ, ಒಬ್ರು ಹೇಳೋದನ್ನ ಕಡೆಗಣಿಸಲ್ಲ, ಅದನ್ನು ದೀರ್ಘವಾಗಿ ತಗೋತಾನೆ. ಆ ಗುಣ ಅವನಲ್ಲಿ ತುಂಬ ಇದೆ. ಅಲ್ಲಿ ಅವನು ತೀರಾ ಕಷ್ಟಪಟ್ಟಿದ್ದಾನೆ ಪಾಪ ಹುಡುಗ. ಎಲ್ಲಿವರೆಗೆ ಅವನಿಗೆ ಮಾಡಿದ ಟ್ರಸ್ಟ್ಗೆ ಅಂದರೆ, ಒಂದು ವೇಳೆ ಸಹಾಯ ಸಿಗದೇ ಇದ್ದರೆ, ಪಾಪ ಅವ್ರಿಗಿರೋದೇ 3 ಎಕರೆ ಜಮೀನು. ಒಂದು ವೇಳೆ ಸಹಾಯ ಸಿಗದೇ ಇದ್ದರೆ ಆ 1.5 ಎಕರೆನೂ ಅವ್ರಲ್ಲಿರೋ 3 ಎಕರೆಲಿ ಅರ್ಧ ಮಾರಿ ಸ್ಕೂಲ್ ಫೀಸು, ಕಾಲೇಜ್ ಫೀಸು ಕಟ್ಟಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರು ತಂದೆ ತಾಯಿ. ಅದನ್ನು ಅವ್ನಿಗೆ ಇಷ್ಟ ಇಲ್ಲ, ಆದರೂ ತಂದೆ ತಾಯಿಗಳು ಓದಿಸ್ಲೇಬೇಕು. ಯಾವ ಭಿಕ್ಷೆ ಬೇಡದ್ರೂ ಚಿಂತೆ ಇಲ್ಲ, ಮಗನ ಓದಿಸ್ಬೇಕನ್ನೋದು ತುಂಬ ಆಸೆ ಇತ್ತು. ಮಾಡಿದ್ರೂ ಕೂಡ ತಕ್ಕ ಮಟ್ಟಿಗೆ ಮಾರಿದ್ದಾನೆ. ಆದರೆ ಬಿಟ್ಟಿಲ್ಲ, ಇವರು ಆಧಾರ ಸಂಬಂಧ ಮಾಡಿದ್ದಾನೆ. ಅದು ಸಾಲಿಲ್ಲ ಅಂದರೆ ಇರೋ 1.5 ಎಕರೆನೂ ಪೂರ್ತಿ ಮಾರಿ ಮುಂದುವರಿಸಲೇಬೇಕು ಅನ್ನೋ ಅವ್ರ ತಂದೆ ತಾಯಿಗೆ ಹಠ ಇದೆ, ಓದಿಸ್ಲೇಬೇಕು ಅಂತ ಹೇಳಿ. ಇವ್ರ ಪಾಪ ಕೂಲಿ ಮಾಡೋದು ಎಷ್ಟು ಸಿಗುತ್ತೆ, ಒಂದು 50, 100, 150 ಸಿಕ್ಕರೆ ಅದು ಮನೆ ನಡ್ಸ್ಕೊಂಡು ಹೋಗೋಕ್ಕೆ ಸಾಕಾಗತ್ತೆ ಪಾಪ. ಒಂದು ಅದೃಷ್ಟ ಏನಪ್ಪ ಅಂದರೆ, ನನಗೆ ಸರ್ಕಾರದಿಂದ ಜಾತಿ ವಿಷಯದ ಮೇಲೆ ಎಕ್ಸಾಮಲ್ಲಿ ಅವನಿಗೆ ಕನ್ಸೆಷನ್ ಸಿಕ್ಕಿದೆ. ಎಕ್ಸಾಮ್ ಅಂದರೆ ನನ್ನ ಕಾಲೇಜಲ್ಲಿ ಫೀಸ್ ವಿಷಯದಲ್ಲಿ ಕನ್ಸೆಷನ್ ಸಿಕ್ಕಿದೆ. ಅದೊಂದು ಒಂದು ಸಂತೋಷ ಆದ ವಿಷಯ. ತಂದೆ ತಾಯಿ ಇಷ್ಟು ವರ್ಷ ದುಡಿದಿದ್ದು, ಚಿಕ್ಕ ಎಲ್ಲ ರೀತಿಯಿಂದ ಕೂಡಿಟ್ಟಿದ್ದ ಹಣನೆಲ್ಲನೂ ಕೂಡಿಟ್ಟಿದ್ದು ಅಂದರೆ ಏನು ಪಾಪ, ₹12,000. ಚಿಕ್ಕ ಹುಡುಗರಿಂದ ಏನು ಚಿಕ್ಕ ಮಗು ಇದ್ದಾಗ ಮಕ್ಕಳು ನಿರ್ವಹಣೆ ಮಾಡಿ, ಸಾಲಗಳು ತೀರಿಸಿ ಎಲ್ಲ ಮಾಡಿ ₹12,000 ಕೂಡಿಟ್ಟಿದ್ರು. ಆ 12,000 ಇವನ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ರು ಪಾಪ ಅವರು.
ಹೆಲ್ಪ್ ಅಂದರೆ ಮಾಡೋಕ್ಕೆ ಸಾಧ್ಯ. ನನಗೆ ಅವನ ಬಗ್ಗೆ ಹೇಳೋಕ್ಕೆ ನನಗೆ ಏನೋ ತೋರಿಸ್ತಾ ಇಲ್ಲ. ಅಂದರೆ ತೀರಾ ಕಷ್ಟಪಟ್ಟಿದ್ದಾನೆ ಆ ಹುಡುಗ. ಸಂಸ್ಥೆಗೆ ಅವನು ನಮ್ಮ ಸಂಪರ್ಕ ಮಾಡೋದು 2007ರಲ್ಲಿ. ಅವನದು ಕೋರ್ಸ್ ಮುಗಿಯೋದು ಈ ವರ್ಷ 2012ರಲ್ಲಿ ಮುಗಿಯುತ್ತೆ. 2/1/2002ರಲ್ಲಿ ನಮ್ಮ ಸಂಪರ್ಕ ಮಾಡಿದಾಗ ಅವನೆಲ್ಲ ಕೇಳ್ದ. ಅವನ ಹಿರಿಯ ಮಾತಾಡೋ ರೀತಿ, ಚಟುವಟಿಕೆ, ಇದನ್ನೆಲ್ಲ ನೋಡಿ ನಮಗೆ ಮನಸ್ಸು ಒಂಥರ ಕರಗಿದ್ರು ಕೂಡ, ಈಗಿನ ಕಾಲದಲ್ಲಿ ಕರಗುವಾಗಿ ಮಾತಾಡೋ ಮಕ್ಕಳು, ಹುಡುಗರು ಬೇಕಾದ ಹೇಳ್ತಾರೆ. ಅದೊಂದು ವಿದ್ಯೆನೂ ಮಾಡ್ಕೊಂಡಿದ್ದಾರೆ, ಕಲೆನೂ ಮಾಡ್ಕೊಂಡಿದ್ದಾರೆ. ನಾವು ಅದನ್ನು ಸರಿಯಾಗಿ ನೋಡಿ ಮಾಡಿ ಸರ್ವೆ ಮಾಡಿ ಎಲ್ಲ ತಿಳ್ಕೊಂಡ್ವಿ. ಹೆಚ್ಚಿನ ಪ್ರತಿಫಲ ಸಿಕ್ತು, ಹೆಚ್ಚಿನ ವಿಷಯ ಸಿಕ್ತು, ಸಂತೋಷ ಆಯಿತು. ನಮ್ಮ ಸಂಸ್ಥೆಯಿಂದ ನಮ್ಮ ಸಂಸ್ಥೆ ಮುಖ್ಯಾಧ್ಯಕ್ಷರು ನಿಮಗೆ ಸಹಾಯ ಮಾಡಿ ಅಂತ ಹೇಳಿ ನಮ್ಮ ಕಡೆಯಿಂದ ಅಂದರೆ ಅವರ ಕೈಯಲ್ಲಿ ಕೆಲಸ ಮಾಡೋ ನಮ್ಮ ಕಡೆಯಿಂದ ಏನೇನು ಮಾಡಬೇಕು ಆ ಫಾರ್ಮಾಲಿಟೀಸ್ ಎಲ್ಲ ಮಾಡಿ ಫಸ್ಟ್ ಅವನಿಗೆ ಎಕ್ಸಾಮ್ ಫೀಸ್ ಅಂತ ಕೊಟ್ಟಿದ್ದು 2008ರಲ್ಲಿ ಸುಮಾರು 2,950 ರೂಪಾಯಿ ಫಸ್ಟ್ ಫೇಸ್ ಕೊಟ್ಟಿದ್ದು. ಆಮೇಲೆ 10/8/2008ರಲ್ಲಿ ಕಾಲೇಜ್ ಫೀಸ್ ಆಗಿ 2,570 ರೂಪಾಯಿ ಕೊಟ್ಟಿದ್ದು ಸೆಕೆಂಡ್ ಫೇಸಲ್ಲಿ. ತಿರ್ಗಿ ಅವನಿಗೆ 12/11/9ರಲ್ಲಿ ಎಕ್ಸಾಮ್ ಫೀಸ್ ಅಂತ 3,000 ಕೊಟ್ಟಿದ್ದು, ಅದು ಸೆಕೆಂಡ್ ಫೇಸಲ್ಲಿ. ಅದಾದಮೇಲೆ 5/10 ಮಾಡಿದ ಇದು ಕಾಲೇಜ್ ಫೀಸ್ಗೋಸ್ಕರ 3,320 ಥರ್ಡ್ ಫೇಸಲ್ಲಿ ಕೊಟ್ಟಿದ್ದು ಅವನಿಗೆ ಕಾಲೇಜ್ ಫೀಸ್ ಅಂತ. ಅದು ಕಳೆದು 2 ತಿಂಗಳಾದಮೇಲೆ ತಿರ್ಗಾ ನಮಗೆ ಸಂಪರ್ಕ ಮಾಡಿದಾಗ 1,350 ಅಂತ ಥರ್ಡ್ ಫೇಸ್ ಎಕ್ಸಾಮ್ ಫೀಸ್ ಕೊಟ್ಟಿದ್ದು. ಅದಾಗಿ ಮತ್ತೆ ತಿರ್ಗಿ ನಮ್ಮ ಸಂಪರ್ಕ ಮಾಡಿದ್ದು 9/8/11ಕ್ಕೆ 3,220 ರೂಪಾಯಿ ಥರ್ಡ್ ಫೇಸ್ ಕಾಲೇಜ್ ಫೀಸ್ ಎಕ್ಸಾಮ್ ಕೊಟ್ಟಿದ್ದು. ಆಮೇಲೆ 15/7/11ಕ್ಕೆ 5,300 ಥರ್ಡ್ ಎಕ್ಸಾಮ್ ಫೀಸ್ ಅಂತ ಕೊಟ್ಟಿದ್ದು, ಮತ್ತು ಕನ್ವೆನ್ಷನ್ ಫೀಸ್ ಅಂತ ಕೊಟ್ಟಿದ್ದು. ಒಟ್ಟು ದಯಾನಂದ ಕೊಟ್ಟಿದ್ದು 26,400 ರೂಪಾಯಿ ಕೊಟ್ಟಿರೋದು. ಸಂಸ್ಥೆಯಿಂದ ಈ ಹಣ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಇವತ್ತೊಂದು ದೊಡ್ಡ ಸ್ಟೇಜಲ್ಲಿ ಇದ್ದಾನೆ. PG ಕೋರ್ಸ್ ಮಾಡ್ತಾ ಇದ್ದಾನೆ. ಇದು ಕಂಪ್ಲೀಟ್ ಆಗಿ ಡಾಕ್ಟ್ರದ್ದು ಅದು ಒಂದು ಕೋರ್ಸ್ ಮುಗಿಸಿ ಈಗ PGಗೆ ಮಾಡ್ತಾ ಇದ್ದಾನೆ. ಅದಕ್ಕೂ ಸಪೋರ್ಟ್ ಮಾಡೋಣ ಅಂತ ಉದ್ದೇಶ ಇದೆ. ನಮಗೆ ಕಂಡೀಷನ್ಸ್ ಇರೋದಂದರೆ ಪರ್ಸೆಂಟೇಜ್ ಬರಬೇಕು, ಒಳ್ಳೆ ಸಂಪರ್ಕದಲ್ಲಿರಬೇಕು. ಪ್ರತಿಯೊಂದು ನಮಗೆ ಜೆರಾಕ್ಸ್ ಕಾಪಿ ಕಳಿಸ್ತಾ ಇದ್ದಾನೆ. ಸಂಪರ್ಕದಲ್ಲಿಲ್ಲ ಅಂತಲ್ಲ, ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ಹಬ್ಬ ಹುಣ್ಣಿಮೆ ಎಲ್ಲದಕ್ಕೂ ದೀರ್ಘವಾಗಿ ಲೆಟ್ರ್ ಬರೆದು ತನ್ನ ವಿವರಣೆಲ್ಲ ತಿಳಿಸ್ತಾನೆ. ತುಂಬ ಸಂತೋಷ ಆಗುತ್ತೆ ಈ ಹುಡುಗ ವಿಷಯ ಹೇಳೋಕ್ಕೆ. ನಾನು ಇದು ಹೇಳ್ತಾ ಇರೋ ವಿಷಯ, ಮಕ್ಕಳು ಎಷ್ಟು ಬಡತನದಲ್ಲಿರ್ತಾರೆ, ಓದೋ ಆಸೆ ಎಷ್ಟಿರುತ್ತೆ, ಅವ್ರಿಗೆ ಯಾವುದೋ ಮೂಲಕವಾಗಿ ನಮ್ಮ ಸಂಸ್ಥೆನ ಇವ್ರು ಸಂಪರ್ಕ ಮಾಡಿದ್ದು ಹೇಗೆ ಅಂದರೆ, ನಮ್ಮ ಸಂಸ್ಥೆಯಿಂದ ಒಬ್ಬ ವಿದ್ಯಾರ್ಥಿಗೆ ಸಹಾಯ ಪಡೆದಿದ್ದ. ಅವನ ಹೆಸರು ಯೋಗೇಶ್ ಅಂತ ಅವನ ಹೆಸರು. ಆ ಹುಡುಗರಿಂದ ನಮ್ಮ ವಿಷಯ ತಿಳ್ಕೊಂಡು ಸಂಪರ್ಕ ಮಾಡಿದ್ಮೇಲೆ ಇದು ಮುಂದೆ ನಡೆದಿರೋ ಪ್ರೋಸೆಸ್ಸು. ನಾವು ಅದೃಷ್ಟ ಚೆನ್ನಾಗಿದೆ, ಒಳ್ಳೆ ಹುಡುಗ. ಅದರಿಂದ ದೇವ್ರ ಕೃಪೆಯಿಂದ ಅವನಿಗೆಲ್ಲ ಸಹಾಯ ಸಿಕ್ಕಿದೆ. ಅವನಿದ್ದು ಒಂದು ಕೆಟ್ಟ ಅಭ್ಯಾಸ ಇಲ್ಲ, ದುಶ್ಚಟಗಳಿಲ್ಲ. ಒಂದು ತುಂಬ ಒಳ್ಳೆ ಹುಡುಗ ಅವನು. ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ನಾವು ಒಳ್ಳೆ ಹುಡುಗ ಅಂತ ಹೇಳ್ತಾ ಇಲ್ಲ. ಅವನು ಸರ್ವೆ ಮಾಡಿ ಅವನ ಹಳ್ಳಿಗೆ ಹೋಗಿ ವಿಚಾರಿಸಿದಾಗ ಪ್ರತಿಯೊಬ್ಬರು ಬಾಯಿಲು ಅವನಿಗೆ ಒಳ್ಳೆಯ ಮಾತು ಬಿಟ್ಟರೆ ಯಾವುದೇ ಅವನ ಶತ್ರು ಕೂಡ ಅವನು ಕೆಟ್ಟವನು ಅಂತ ಹೇಳಿಲ್ಲ. ಶತ್ರು ಇದ್ದಾರೆ ಏನೋ ಗೊತ್ತಿಲ್ಲ, ನಮಗೆ ಅದು ಬೇರೆ ವಿಷಯ. ನಮ್ಮ ಅನಿಸಿಕೆ ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ಕೂಡ ಯಾವುದೇ ರೀತಿ ಅವನ ಬಗ್ಗೆ
ಕೀಳಾಗಿ ಮಾತಾಡಿಲ್ಲ, ಅವ್ರ ಫ್ಯಾಮಿಲಿ ಬಗ್ಗೆ ಕೀಳಾಗಿ ಹೇಳಿಲ್ಲ. ಕಷ್ಟ ಜೀವಿಗಳು. ತಂದೆ ತಾಯಿ ಓದಿಸೋ ಉದ್ದೇಶ ಬಿಟ್ಟರೆ ಯಾವ ಉದ್ದೇಶ ಇಲ್ಲ ಅನ್ನೋ ತುಂಬ ಆಸೆ ಆಯಿತು. ಇವತ್ತು ಫೈನಲ್ ಇಯರ್ ಇದ್ದಾರೆ. 2012ಗೆಲ್ಲ ಅವ್ರು ಮುಗಿಯುತ್ತೆ. ಮುಂದೆ ಒಬ್ಬ ದೊಡ್ಡ ಡಾಕ್ಟರ್ ಆಗ್ತಾನೆ. ಆಲ್ಮೋಸ್ಟ್ ಆಗಿದ್ದಾನೆ. ಈಗ ಒಂದು ಸ್ಟೈಫನ್ ಕೂಡ ತಗೋತಾ ಇದ್ದಾನೆ. ಸಾವಿರ